ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ವಲ್ಪ ದಿವಸದಿಂದ ವೀಡಿಯೋ ಹಾಕಿಲ್ಲ, ಬೇಜಾರು ಮಾಡ್ಕೊಬೇಡಿ. ನೋಡಿ ಇದು ಒಂಥರ ಕನಕಾಂಬ್ರ ಕಲರು, ಡಬಲ್ ಪೆಟಲು ಈ ಥರ ಕೂಡ ಅವೈಲೇಬಲ್ ಇದೆ. ನೋಡ್ತಾ ಇರ್ಬೋದು ನೀವು, ಇದು ಕನಕಾಂಬ್ರ ಕಲರ್ ಡಬಲ್ ಪೆಟಲೇ ತುಂಬ ವೆರೈಟೀಸ್ ಇದೆ. ನೋಡಿ ಇದು ಅಷ್ಟೇ ಅದೇ ರೀತಿ ಕನಕಾಂಬ್ರ ಕಲರು. ನೋಡಿ ಇದೊಂದು ವೆರೈಟಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇದು ವೈಟ್, ಇದೊಂದು ವೆರೈಟಿ. ನೋಡಿ ರೆಡ್ಡು, ಇದು ಡಬಲ್ ಪೆಟಲ್, ಇದು ಬೇರೆ ವೆರೈಟಿ, ಇದೊಂಥರ ವೆರೈಟಿ. ನೋಡಿ ಆರೆಂಜು, ಇದು ಪ್ಯೂರ್ ಆರೆಂಜು, ಇದು ಒಂಥರ ವೆರೈಟಿ. ಇದು ಮೊಗ್ಗು ಬಂದ್ಬಿಟ್ಟು ತೋರಿಸ್ತೀನಿ ರೀ ನಿಮಗೆ ಯಾವ ಥರ ಇರುತ್ತೆ ಅಂದರೆ, ಈ ಥರ ಶಂಕು ಟೈಪಲ್ಲಿರುತ್ತೆ. ಕೆಲವೊಬ್ಬರು ಮೊಗ್ಗುಗಳು ಕೂಡ ಹೂ ಕಂಡುಹಿಡಿತಾರೆ ಅಂದರೆ ಈ ಥರ. ನೋಡಿ ಇದು ಮೊಗ್ಗು ಟೈಪು ಈ ಥರ ಅರಳುತ್ತೆ. ನೋಡಿ ಇದು ಪಿಂಕ್ ಆ್ಯಂಡ್ ಇದು ಈ ಕಲರ್ ಕೂಡ ಅವೈಲೇಬಲ್ ಇದೆ. ಮತ್ತು ಇದು ಪಿಂಕ್ ಆ್ಯಂಡ್ ವೈಟ್ ಕೂಡ ಅವೈಲೇಬಲ್ ಇದೆ. ನೋಡಿ ಈ ಕಲರ್ ಕೂಡ ಅವೈಲೇಬಲ್ ಇದೆ. ಹಾಗೆ ಯೆಲ್ಲೋ ಆ್ಯಂಡ್ ವೈಟ್ ಕೂಡ ಅವೈಲೇಬಲ್ ಇದೆ. ಆಮೇಲೆ ಬಂದು ಆರೆಂಜು, ಮಧ್ಯದಲ್ಲಿ ರೆಡ್ಡು, ಈ ಕಲರ್ ಕೂಡ ನೋಡ್ಬೋದಿರಿ. ನೋಡಿ ಈ ಪಿಂಕ್ ಕೂಡ ಅವೈಲೇಬಲ್ ಇದೆ. ಹಾಗೆ ಈ ಪಿಂಕ್ ಆ್ಯಂಡ್ ಯೆಲ್ಲೋ ಕೂಡ ಅವೈಲೇಬಲ್ ಇದೆ. ಇದು ಲೈಟ್ ಪಿಂಕ್, ಡಾರ್ಕ್ ಪಿಂಕ್ ಇದು ಅವೈಲೇಬಲ್ ಇದೆ. ವೈಟ್ ಇದೆ, ಇದರಲ್ಲೇ ಪಿಂಕ್ ಇದೆ. ನೋಡಿ ಈ ಕಲರ್ ಕೂಡ ಅವೈಲೇಬಲ್ ಇದೆ. ಇದಂತೂ ಎಷ್ಟು ಚೆನ್ನಾಗಿದೆ. ಈ ಕಲರ್ ಕೂಡ ಅವೈಲೇಬಲ್ ಇದೆ. ನೋಡಿ ಈ ಕಲರ್ ಕೂಡ ಅವೈಲೇಬಲ್ ಇದೆ. ನೋಡ್ಬೋದು ಈ ಕಲರು. ಮತ್ತು ಎಲ್ಲೋ ಅಂತೂ ತುಂಬ ಚೆನ್ನಾಗಿದೆ, ಅದು ಕೂಡ ಅವೈಲೇಬಲ್. ಇದು ಒಂಥರ ಹೂವು, ಇದು ಡಬಲ್ ಪೆಟಲ್ ಪರ್ಪಲ್ಲು. ತುಂಬ ಜನ ಕನ್ಫ್ಯೂಸ್ ಆಗ್ತೀರಾ. ಇದು ಗ್ರೇ ಕಲರಲ್ಲಿ ಮಧ್ಯ ರೆಡ್ ಬಂದಿರೋ ಅಂಥದ್ದು. ಇದು ಪರ್ಪಲ್ ಕಲರ್ ಡಬಲ್ ಪೆಟಲ್. ಪರ್ಪಲ್ ಕಲರ್ ಡಬಲ್ ಪೆಟಲ್ ಯಾರಿಗಾದ್ರೂ ಬೇಕು ಅಂದರೆ ಬೇಗ ಕಡೆ ಒಂದು 4-5 ಗಿಡ ಅಷ್ಟೇ ಇದೆ. ಆರೆಂಜ್ ಎಲ್ಲ ಅಷ್ಟೇ 4-5 ಗಿಡ ಇದೆ. ಯಾರಾದರೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಈ ಕಲರ್ ಕೂಡ ಅವೈಲೇಬಲ್ ಇದೆ. ನೋಡಿ ಈ ಬಿಸ್ಕೆಟ್ ಕಲರಲ್ಲಿ ವೈಟು ಮಧ್ಯ ರೆಡ್ಡು, ಈ ಕಲರ್ ಕೂಡ ಅವೈಲೇಬಲ್ ಇದೆ. ನಾಟಿ ವೈಟು ಕೂಡ ಅವೈಲೇಬಲ್ ಇದೆ. ನೋಡಿ ಈ ಕಲರ್ ಕೂಡ ಅವೈಲೇಬಲ್ ಇದೆ. ನೈಲೇಟ್ ರಾಣಿ ಇವತ್ತು ಒಂದು ಗಿಡದಲ್ಲಿ ಎಷ್ಟು ಹೂ ಇದೆ ಅಂತ ನೀವೇ ನೋಡ್ಬೋದು. ಅಷ್ಟೊಂದು ರೀತಿ ಇದು ಹೂ ಬಿಡುತ್ತೆ. ಇದು ತುಂಬ ಚೆನ್ನಾಗಿದೆ. ಇದು ಒಂಥರ ಸಕ್ಕತ್ತಾಗಿದೆ ಕಲರು. ಈ ಗಿಡ ಕೂಡ ಅವೈಲೇಬಲ್ ಇದೆ. ನೋಡಿ ಈ ಡಬಲ್ ಪೆಟಲ್ ರೆಡ್ ಕೂಡ ಅವೈಲೇಬಲ್ ಇದೆ. ನೋಡಿ ಶಿವಮೊಗ್ಗದವ್ರು ಕಳಿಸಿದ್ರು ಅಂತ ಹೇಳಿದ್ನಲ್ಲ, ಅವರಲ್ಲಿ ಈಗ ಹೊಸದಾಗಿ ಕಮಲದ ಹೂ ಬಿಟ್ಟಿದೆ. ಇದು ಫಸ್ಟ್ ಟೈಮ್ ಹೂ ಬಿಟ್ಟಿರೋದು. ಚಿಕ್ಕ ಗಿಡದಲ್ಲೇ ಹೂ ಬಿಟ್ಟಿದೆ ನೋಡ್ಬೋದು. ಅದಕ್ಕೆ ನಾನು ಯಾವುದೇ ರೀತಿ ಆರೈಕೆ ಏನು ಮಾಡಿಲ್ಲ. ಅವ್ರು ಕೊಟ್ಟಿದ್ದನ್ನು ರೀಪಾಟ್ ಮಾಡಿ ದೊಡ್ಡ ಬೇಷನಲ್ಲಿ ತುಂಬಿಸಿಟ್ಟಿರೋಂಥದ್ದು. ಅದ್ರಲ್ಲಿ ಕೂಡ ಹೂ ಆಗಿದೆ. ನೋಡಿ ಗುಲಾಬಿ ಗಿಡದಲ್ಲಿ ಪಾಟಲ್ಲಿ ಕೂಡ ಗುಲಾಬಿ ಹೂವು ಬಿಡಲ್ಲ ಅಂತ ಯಾವ ಥರ ಎಲ್ಲ ಮೊಗ್ಗಾಗಿದೆ. ನೋಡಿ ಇಲ್ಲೂ ಮೊಗ್ಗಾಗಿದೆ. ನೋಡಿ ಒಂದೇ ರೆಕ್ಕೆಯಲ್ಲಿ 3 ಮೊಗ್ಗಿದೆ ನೋಡ್ಬೋದು ನೀವು. ನೋಡಿ ಅದು ಮನೆ ಮುಂದೆ ಇದ್ದ ಪಾಟೆ ನಾನು ಇಲ್ಲಿಗೆ ತಂದು ಇಟ್ಟಿರೋ ಅಂಥದ್ದು. ನೋಡಿ ರೆಡ್ ಕಾಕ್ಟ ಗಿಡದಲ್ಲಿ ನಾನು ಫ್ಲವರಿಂಗೇ ತೆಗಿಯಲ್ಲ. ಯಾವ ಥರ ಹೂ ಮೊಗ್ಗು ಇದೆ ಅಂತ. ಈ ಥರ ರೆಡ್ ಕಾಕ್ಟ ಗಿಡ ಅಂದರೆ ಮೊಗ್ಗು ಕೆಂಪಾಗಿರುತ್ತೆ, ಹೂ ಬಿಟ್ಟಾಗ ಸ್ಟಾರ್ ಥರ ಬರುತ್ತೆ. ಅದಕ್ಕೆ ಅದನ್ನು ರೆಡ್ ಸ್ಟಾರ್ ಜಾಸ್ಮಿನ್ ಅಂತಲೂ ಕೂಡ ಕರೀತಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಹೂವು ಅಂತ. ಈ ಥರ ಗಿಡ ಕೂಡ ಅವೈಲೇಬಲ್ ಇದೆ. ಕೇಳಿ ಬಂದರೆ ಈ ಥರ ಆರೆಂಜು, ಪರ್ಪಲ್ಲು, ಲಾಲಿಪಾಪ್ ಕಲರು, ಆಮೇಲೆ ರೆಡ್, ಈ ಥರ ರೆಡ್ಡು, ಆಮೇಲೆ ಬಂದರೆ ಇದು ಲಾಲಿಪಾಪು ವೈಟ್ ಆ್ಯಂಡ್ ಯೆಲ್ಲೋದು. ಈ ಥರ ಯೆಲ್ಲೋ ಕಲರ್ ಸೇವಂತಿಗೆ ಕೂಡ ಅವೈಲೇಬಲ್ ಇದೆ. ವೈಟ್ ಸಪ್ಪಿಗೆ ಎಷ್ಟು ಚೆನ್ನಾಗಿದೆ ಅಂತ. ವೈಟು ಇದೆ, ಆರೆಂಜು ಇದೆ ನನ್ನ ಹತ್ರ. ನೋಡಿ ಸ್ಟಾರ್ ಫ್ರೂಟಲ್ಲಿ ಇದು ಒಂದೇ ಗಿಡದಲ್ಲಿ ಎಷ್ಟೊಂದು, ನೋಡಿ ಇದು ಒಂದೇ ಕೊಂಬೆಯಲ್ಲಿ ಕೂಡ ಎಷ್ಟೊಂದು ಹೂಕಾಯಿ ಆಗಿದೆ ಅಂತ ನೋಡ್ಬೋದು. ನೋಡಿ ಯಾವ ಥರ ಇದೆ ಸ್ಟಾರ್ ಫ್ರೂಟ್ ಅಂತ. ನೋಡಿ ಸೀಬೆ ಗಿಡದಲ್ಲೂ ಅಷ್ಟೇ ಯಾವ ಥರ ಕಾಯಿ ಇದೆ ಅಂತ. 2 ಕಾಯಿ ಇದೆ. ಇದೇ ಥರ ಗಿಡಗಳನ್ನ ಕಳಿಸೋ ಅಂಥದ್ದು ನೋಡ್ಬೋದು. ಆಮೇಲೆ ನೋಡಿ ಇದು ಬಂದು ಡೈಸಿ ಗಿಡ, ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಜನ ಹೇಳ್ತಾರೆ ನೋಡಿ ಯಾವ ಥರ ಇದೆ. ನಾನು ಹೂ ಬಿಟ್ಟ ಮೇಲೆ ಕಟ್ ಮಾಡಿ ತೆಗೆದಿದ್ದೀನಿ. ಅದೆಲ್ಲ ಪಕ್ಕದಲ್ಲಿ ಸಸಿ ಬಂದಿದೆ. ಇದು ಫೆಂಟಾಸ್ ಗಿಡ. ವೈಟ್ ಒಂದು, ಪಿಂಕ್ ಒಂದು, ಇದು ಎಲ್ಲೋ ಒಂದು ಇದೆ ಅಷ್ಟೇ. ಈ ಥರ ಶೋ ಪ್ಲ್ಯಾಂಟ್ಸ್ ಕೂಡ ಇದೆ ನನ್ನ ಹತ್ರ ನೋಡ್ಬೋದು. ನೋಡಿ ಇದು ಒಂಥರ ದಾಸವಾಳ, ತುಂಬ ಚೆನ್ನಾಗಿದೆ. ಆಮೇಲೆ ಇದು ಸ್ಟಾಕ್ ಖಾಲಿಯಾಗಿತ್ತು, ಮತ್ತೆ ತರಿಸಿದ್ದೀನಿ. ಇದು ಬ್ಲೂ ಜಾಸ್ಮಿನು, ಇದು ವೈಟು ಇದು. ಮತ್ತು ಈ ಥರ ಶೋ ಗಿಡ ಕೂಡ ಅವೈಲೇಬಲ್ ಇದೆ. ಇದು ರೆಡ್ಡು ವೈಟು ಕಾಕ್ಟ ಗಿಡ. ಇದು ಏನು ಕಣಿಗಲ್ ಗಿಡ ರೆಡ್ಡು ಮತ್ತು ಪಿಂಕು. ಇದೊಂಥರ ಶೋ ಪ್ಲ್ಯಾಂಟ್ಸು ನೋಡ್ಬೋದು ಇಲ್ಲಿ ನೀವು. ಇದು ಬಂದ್ಬಿಟ್ಟು ನಿತ್ಯ ಅಂದರೆ ಜಾಜಿ ಮಲ್ಲಿಗೆ ಗಿಡ ಎಷ್ಟು ಚೆನ್ನಾಗಿದೆ ಅಂತ ನೋಡಿ.
ಇಷ್ಟು ಚಿಕ್ಕ ಗಿಡದಲ್ಲೇ ಎಷ್ಟೊಂದು ಮೊಗ್ಗುಗಳಿದೆ ಅಂತ ನೀವೇ ನೋಡ್ಬೋದು. ನೋಡಿ ಇಷ್ಟು ಚಿಕ್ಕ ಗಿಡದಲ್ಲಿ ಅದರ ಹೂ ಸುವಾಸನೆ ಅಂತೂ ತುಂಬಾ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಮರಳೆ ಗಿಡನೂ ಅಷ್ಟೇ ಇನ್ನೊಂದು 4 ಗಿಡ ಇದೆ. ಮತ್ತು ಇದೆಲ್ಲ 12 ಸುತ್ತು ಮಲ್ಲಿಗೆ ಗಿಡ. ಇದು ರೋಸ್ ಮೇರಿ. ವಿಳ್ಯದೆಲೆ ಅಷ್ಟೇ ಇನ್ನೊಂದು 4-5 ಗಿಡ ಇದೆ. ನೋಡಿ ಇದೆರಡು ಥರ ಶೋ ಪ್ಲ್ಯಾಂಟ್ಸು. ನೋಡಿ ಇದು ಸೂಜು ಮಲ್ಲಿಗೆ ಗಿಡ ಒಂದು 4 ಇದೆ. ಯಾರಿಗಾದರೂ ಬೇಕಂದರೆ ಬುಕ್ ಮಾಡ್ಕೊಳ್ಳಿ. ಯೆಲ್ಲೋ ಕನಕಾಂಬರ ಗಿಡ ಒಂದು 4 ಇದೆ. ಮತ್ತು ಆರೆಂಜು ಒಂದು 10 ಗಿಡ ಇರ್ಬೋದು ಅಷ್ಟೇ. ಸೋಲ್ಡ್ ಔಟ್ ಆಗಿದೆ. ಬೇಗ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಇದೆಲ್ಲ ಕೋಲಿಯಸ್ಸು ವೆರೈಟೀಸು. ಇಷ್ಟೇ ಉಳ್ಕೊಂಡಿರೋದು, ಎಲ್ಲ ಸ್ಟಾಕ್ ಖಾಲಿಯಾಗಿದೆ. ವರಮಹಾಲಕ್ಷ್ಮಿ ಹಬ್ಬ ಇದರಿಂದ ನಾನು ಯಾವುದನ್ನು ರೀಸ್ಟಾಕ್ ಮಾಡಿಲ್ಲ. ಈಗ ಇರೋವಂಥದ್ದನ್ನು ಮಾತ್ರ ವೀಡಿಯೋದಲ್ಲೇ ಹಾಕ್ತೀನಿ. ಯಾರಾದರೂ ಬೇಕು ಅಂದರೆ ಬೇಗ ನೋಡಿ ಬುಕ್ ಮಾಡ್ಕೊಳ್ಳಿ. ಕೇಳ್ತಿದ್ರಲ್ಲ ಲಾಂಗ್ ಬೀನ್ಸ್ ತೋರಿಸಿ ಅಂತ. ನೋಡಿ ಅದು ಬಳ್ಳಿ ಮೇಲೆ ಹಬ್ಬಿಸ್ತಾ ಇರೋ ಟೈಮ್ ಇಲ್ದಲ್ಲೇ ಹಬ್ಬಿಸ್ತಾ ಇರೋದಕ್ಕೆ ನೆಲದಲ್ಲೇ ಎಷ್ಟೆಷ್ಟು ಉದ್ದ ಕಾಯಿ ಬಿಟ್ಟಿದೆ ಅಂತ ನೋಡ್ಬೋದು. ನೋಡಿ ನೀವು ಕೆಲವ್ರು ಹೇಳ್ತಿರಲ್ಲ ಇದಕ್ಕೆ ನಾನೇನೂ ಹಾಕಿಲ್ಲ, ಯಾವ ಥರ ಬಿಟ್ಟಿದೆ ನೋಡಿ. ಗೊಂಚಲು ಥರ ನೋಡ್ಬೋದು ನೀವು. ನೆಲಕ್ಕೆ ಬರ್ತಾ ಇದೆ ಮತ್ತು ಮೇಲೂ ಬಿಡ್ತಾ ಇದೆ. ನೋಡಿ ಇನ್ನೂ ಅದರಲ್ಲಿ ಹೂ ನೋಡಿ, ತಪ್ಪರು ನೋಡಿ. ಇದೆಲ್ಲ ಮೇಲೆ ಹಬ್ಬಿರೋ ಅಂಥದ್ದು ಇದೆ, ಕೆಳಗಡೆ ಬಿಟ್ಟಿರೋ ಅಂಥದ್ದು ಇದೆ. ನೋಡಿ ಯಾವ ಥರ ಇದೆ ಅಂತ. ಇದು ನೋಡಿ ಮಾಮೂಲಿ ಬೆಂಡೆ ಯಾವ ಥರ ಇದೆ ಅಂತ ನೋಡಿ. ಇದು ಮೂಲಂಗಿ. ನಾನು ಇದೇ ರೀತಿ ನೋಡಿ ಅಲ್ಲೇ ಪಕ್ಕದಲ್ಲೇ ಹಾಕ್ಕೊಂಡಿರೋ ಅಂಥದ್ದು ಚೆನ್ನಾಗಿ ಬರ್ತಾ ಇದೆ. ನೋಡಿ ಲಾಂಗ್ ಬೀನ್ಸ್ ಅಂತೂ ಎಷ್ಟು ಉದ್ದ ಇದೆ ಅಂದರೆ ತುಂಬಾ ಖುಷಿಯಾಗುತ್ತೆ. ಇದು ಸುಮಾರು ಜನ ಸೀಡ್ಸ್ ಕೇಳಿದ್ದೀರಾ. ಸೀಡ್ಸ್ ಕೂಡ ಅವೈಲೇಬಲ್ ಇದೆ, ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಮುತ್ತು ಮಲ್ಲಿಗೆ ಗಿಡದ ತುಂಬ ಹೂ ತುಂಬಾ ಇದೆ. ಯಾವ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಮತ್ತು ಇದು ನಾಟಿ ಗುಲಾಬಿ. ಇದು ಕಟಿಂಗ್ ಹಾಕಿ ಬಂದಿರೋಂಥದ್ದು ನೋಡಿ. ಅದರಲ್ಲೂ ಹೂ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ವೈಟ್ ಸೇವಂತಿಗೆ ಕೂಡ ಅವೈಲೇಬಲ್ ಇದೆ. ತುಂಬ ಜನ ಹೇಳ್ತೀರಾ ಅಕ್ಕ ನನ್ನ ಸೇವಂತಿಗೆ ಗಿಡದಲ್ಲಿ ಮೊಗ್ಗೆ ಬರಲ್ಲ ಅಂತ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಗೊಂಚಲು ಥರ ಸೇವಂತಿಗೆ ಗಿಡದಲ್ಲಿ ನನ್ನ ಗಿಡಗಳಲ್ಲಿ ಮೊಗ್ಗಿದೆ ಅಂತ. ಏನಿಲ್ಲ ಅದು ಒಂದು 100 ಮೊಗ್ಗು ಮೇಲೆ ಇದೆ. ಇದೆಲ್ಲ ಹೂ ಬಿಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಅಷ್ಟೊಂದು ಮೊಗ್ಗು ಬರುತ್ತೆ ನೋಡಿ. ಇದು ಬೇರೆ ಲಾಂಗ್ ಬೀನ್ಸ್. ಇದು ಆ್ಯಕ್ಚುಲಿ ಅಲಸಂದೆ ಅಂತಾರಂತೆ, ಬಟ್ ನಾವು ಈ ಸೈಡೆಲ್ಲ ಲಾಂಗ್ ಬೀನ್ಸ್ ಅಂತಾರೆ. ಇದು ಒಂದು ವೆರೈಟಿ ಲಾಂಗ್ ಬೀನ್ಸು. ನನ್ನ ಹತ್ರ ತುಂಬ ವೆರೈಟೀಸ್ ಲಾಂಗ್ ಬೀನ್ಸ್ ಇದೆ, ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಇಷ್ಟೇ ಗಿಡದಲ್ಲೇ ಎಷ್ಟೊಂದು ಕಾಯಿ ಗೊಂಚಲು ಥರ ಆಗಿದೆ ಅಂತ. ನಾನು ಈ ರೀತಿಯೇ ಬೆಳೆಸೋವಂಥದ್ದು. ಇದು ನಾನು ಹೇಳಿದೆ ನಿಮಗೆ ಕಾಕ್ಟಾನ. ಇದು ಅರಳೋದಿಲ್ಲ, ಸುಮಾರು ಒಂದು ವಾರ ಇದೇ ರೀತಿ ಮೊಗ್ಗಿರುತ್ತೆ, ಹೂ ಅರಳೋದಿಲ್ಲ. ಇದು ಆ ಥರ ಕಾಕ್ಟ ಗಿಡ ವೆರೈಟಿ, ಅಂದರೆ ನಾಟಿ ಪಿಂಕ್ ಬರುತ್ತಲ್ಲ ಆ ಥರ ಗುಲಾಬಿ. ಇದು ನೋಡ್ಬೋದು ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ. ನಾರ್ಮಲ್ಲು ಇದು ಸುಮ್ಮನೆ ಒಂದಿನ ಬಿಡಿಸಿಲ್ಲ ಅಂದರೂ ಹರಳು ಬಿಡುತ್ತೆ, ಬಟ್ ಅದು ಒಂದು ವಾರ ಬಿಡಿಸಿದ್ರು ಕೂಡ ಹರಳಲ್ಲ. ನೋಡಿ ಈ ಥರ ಸೇವಂತಿಗೆ ಕೂಡ ಅವೈಲೇಬಲ್ ಇದೆ ನನ್ನ ಹತ್ರ. ನೋಡಿ ಇದು ಗುಲಾಬಿ ಗಿಡದಲ್ಲಿ ಹೂನೇ ಬರಲ್ಲ ಅಂತೀರ, ಎಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟು ಚೆನ್ನಾಗಿ ನೋಡಿ ಹೂ ಮೊಗ್ಗುಚಿದ್ರು ಇದೆ ಅಂತ. ನಾನು ಕೊಡುವಂಥ ಲಿಕ್ವಿಡ್ಗಳೇ ಕಾರಣ ಅಂತಲೂ ಹೇಳಿದ್ದೀನಿ. ನೋಡಿ ನಾನು ಒಂದು ದಿನ ಹೂ ಬಿಡಿಸಿಲ್ಲ ಅಂದರೆ ನನ್ನ ಗಿಡದಲ್ಲಿ ಎಷ್ಟು ಸ್ಫಟಿಕ ಹೂ ಅರಳಿ ನಿಂತಿರುತ್ತೆ ಅಂತ ನೋಡಿ. ಅದು ಒಂದೇ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತ. ಈ ಥರ ಇರುತ್ತೆ. ನಾನು ಮೊಗ್ಗು ಬಿಡ್ಸೋಕ್ಕಾಗಿಲ್ಲ ಅಂದ್ಬಿಟ್ಟು ನೆನ್ನೆ ಕೆಲಸ ಜಾಸ್ತಿ ಇದರಿಂದ ಈ ರೀತಿ ಅರಳಿ ನಿಂತಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನನ್ನ ಹತ್ರ 2-3 ಕಲರ್ಸ್ ಇದೆ, ಬಟ್ಟು ಬ್ಲೂ ಬೇಗನೆ ಶುರುವಾಗುತ್ತೆ ನನ್ನಲ್ಲಿ. ಗುಲಾಬಿ ಗಿಡದಲ್ಲೂ ಅಷ್ಟೇ. ಇದು ವೈಟ್ ಒಂದು, ರೆಡ್ ಒಂದು, ಆರೆಂಜ್ ಒಂದು, ಈ ರೆಡ್ ಒಂದು, ಇಷ್ಟೇ ಗಿಡಗಳ ಉಳಿದುಕೊಂಡಿರೋದು. ಎಲ್ಲ ಔಟ್ ಆಫ್ ಸ್ಟಾಕ್ ಆಗಿದೆ ನೋಡಿ. ಇದು ಜೇಡ ಪ್ಲ್ಯಾಂಟು, ವಾಸ್ತು ಗಿಡ. ಇದು ಕೂಡ ಅವೈಲೇಬಲ್ ಇದೆ, ಯಾರಿಗಾದರೂ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತು ಮರುಗ, ಇದು ಪಿಂಕ್ ಕಲರ್ ರೈನ್ ಲಿಲಿ ಇದೆ, ಅದು ಕೂಡ ಅವೈಲೇಬಲ್ ಇದೆ, ಯಾರಾದರೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಇದು ಪರ್ಪಲ್ಲು ನೋಡಿ, ಈ ಥರ ಪರ್ಪಲ್ ಕೂಡ ಅವೈಲೇಬಲ್ ಇದೆ. ಈ ಥರ ರೆಡ್ ಆ್ಯಂಡ್ ಆರೆಂಜ್ ಅದೊಂಥರ ವೆರೈಟಿ, ಇದೊಂಥರ ಪಿಂಕ್ ವೆರೈಟಿ. ಇದು ಮಾಮೂಲಿ ಆ ರೆಡ್ಡೇ ಬೇರೆ, ಈ ರೆಡ್ಡೇ ಬೇರೆ. ಇದೊಂಥರ ವೆರೈಟಿ. ರೆಡ್ಡಲ್ಲೇ ಒಂದು 2-3 ವೆರೈಟೀಸ್ ಇದೆ ನೋಡಿ. ಇದು ಮುದ್ದೆ ರೆಡ್ಡು, ತುಂಬ ದಪ್ಪ ಬಿಡುತ್ತಲ್ಲ ಈ ರೆಡ್ಡು. ಆ ರೆಡ್ಡೇ ಬೇರೆ, ಈ ರೆಡ್ಡೇ ಬೇರೆ. ನಿಮಗೆ ವೀಡಿಯೋದಲ್ಲಿ ಕ್ಲಿಯರೆನ್ಸ್ ಆಗಿ ತೋರಿಸ್ತಾ ಇರ್ತೀನಿ, ನೋಡ್ಬೋದು. ಆಮೇಲೆ ಆ ರೆಡ್ ಹಾಕ ಅಂತ ಕೇಳಕ್ಕೆ ಹೋಗಬೇಡಿ. ಮತ್ತು ಬೇರೆ ನೋಡಿ, ಇದು ಒಂಥರ ರೆಡ್ಡು ಆರೆಂಜು ನೋಡಿ, ಇದು ಎಲ್ಲೋ, ಇದೊಂಥರ, ಇದು ಪಿಂಕು ನೋಡಿ. ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ಗಿಡಗಳೆಲ್ಲ ಅವೈಲೇಬಲ್ ಇದೆ. ಯಾರಿಗಾದರೂ ಬೇಕು ಅಂದರೆ ಬೇಗ ಬುಕ್ ಮಾಡ್ಕೊಳ್ಳಿ.
ಮತ್ತು ಫೋಟೋನ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ. ನಾನು ಕ್ಲಿಯರೆನ್ಸಾಗಿ ನಿಧಾನಕ್ಕೆ ತೋರಿಸ್ತೀನಿ. ಕೆಲವೊಬ್ರು ಹೇಳ್ತೀರ ನಾನು ಇಷ್ಟು ನಿಧಾನಕ್ಕೆ ನಿಮಗೆ ಗಿಡಗಳನ್ನ ತೋರಿಸ್ತೀನಿ ಯಾವ್ಯಾವ ಗಿಡ ಇದೆ ಅಂತ, ಆದರೂ ಮತ್ತೆ ಮತ್ತೆ ಕೇಳ್ತೀರಾ ಅಕ್ಕ ಗಿಡ ಕ್ಲಿಯರೆನ್ಸಾಗಿ ಕಾಣಲ್ಲ ಅಂತ. ನೋಡಿ ನಾನು ಎಷ್ಟು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಈ ರೀತಿ ಇವೆ ಗಿಡಗಳು ನೋಡಿ, ಎಷ್ಟೊಂದು ವೆರೈಟೀಸ್ ಇದೆ ಅಂತ. ಇವೆಲ್ಲ ಕಲರ್ಸು ನನ್ನ ಹತ್ರ ಅವೈಲೇಬಲ್ ಇದೆ. ಯಾರಿಗಾದರೂ ಬೇಕು ಅಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಕ್ಲಿಯರೆನ್ಸಾಗಿ ಕಲರ್ಸ್ನ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು ಎಷ್ಟು ವೆರೈಟೀಸ್ ಇದೆ ಅಂತ. ಎಲ್ಲ ಕಲರ್ಸು ಅವೈಲೇಬಲ್ ಇದೆ, ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.